ಅದು ರಜಾ ದಿನದ ಸಮಯಗಳು. ನಂದಿ ಬೆಟ್ಟದಲ್ಲಿ ಬಂದು ಹೋಗುವ ಜನಸಂಖ್ಯೆ ಜಾಸ್ತಿ ಇತ್ತು. ಕೆಲವರು ತಮ್ಮ ಪರಿವಾರದೊಂದಿಗೆ ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಸವಿಯಲು ಬಂದಿದ್ದರೆ, ಇನ್ನೂ ಕೆಲವರು ತಮ್ಮ ಮನಸ್ಸಿನ ಬೇಜಾರು ಹೋಗಲಾಡಿಸಿ ಪ್ರಶಾಂತ ವಾತಾವರಣದಲ್ಲಿ ಸಮಯ ಕಳೆಯಲು ಬಂದಿರ್ತಾರೆ. ಅದೇ ರೀತಿ ಬೆಟ್ಟದ ಒಂದು ತುದಿಯಲ್ಲಿ ಯಾರೋ ಒಬ್ಬ ಮಹಿಳೆ, ಅಂದಾಜು 50 ವರ್ಷ ಆಗಿರಬಹುದು, ಸಾವಿನ ಯೋಚನೆ ಮಾಡುತ್ತಾ ಇತ್ತ ಸಾಯಲೂ ಆಗದೆ ಅತ್ತ ಬದುಕಲು ಧೈರ್ಯನೂ ಇಲ್ಲದೆ ಒಂಟಿಯಾಗಿ ತಲೆಯ ಮೇಲೆ ಕೈ ಹೊತ್ತು ಕೂತಿದ್ಲು. ಅಲ್ಲೇ ಅಕ್ಕಪಕ್ಕದಲ್ಲಿ ಸಾಕಷ್ಟು ಜನರು ತಮ್ಮ ಪರಿವಾರದೊಂದಿಗೆ ಹಾಸುಗಲ್ಲಿನ ಮೇಲೆ ಕುಳಿತು ಹರಟೆ ಹೊಡಿತಾ ಇದ್ರು. ಆ ಹೆಂಗಸು ಮಾತ್ರ ಅತ್ತ ಇತ್ತ ಹೋಗಿ ಬರುವವರತ್ತ ತನ್ನ ಗಮನ ಹರಿಸ್ತಾ ಇದ್ಲು. ಒಂದು ಕಡೆ ಈ ಹೆಂಗಸು ಒಬ್ಬಂಟಿಯಾಗಿ ಕುಳಿತಿದ್ದರೆ, ಮತ್ತೊಂದು ಕಡೆ ರಾಮ್ ವರ್ಮಾ ಅವರು ಏನನ್ನೂ ಯೋಚಿಸುತ್ತಾ ಸಪ್ಪೆಯಾಗಿ ಕುಳಿತಿದ್ದರು. ಅವರೇನು ಕೆಲಸ ಕಾರ್ಯ ಇಲ್ಲದೆ ಅಲ್ಲಿ ಬಂದು ಕುಳಿತಿರಲಿಲ್ಲ. ಆದರೆ ಇಂದು ಬೆಳಿಗ್ಗೆ ನಡೆದ ಕೆಲವು ವಿಷಯಗಳಿಂದ ವಿಚಲಿತಗೊಂಡು ಮನೆಯಲ್ಲಿ ಇರೋಕ್ಕೂ ಆಗದೆ, ಆಫೀಸ್ನಲ್ಲೂ ಇರೋಕ್ಕೂ ಆಗದೆ ಆ ಶ್ರೀಮಂತ ವ್ಯಕ್ತಿ ಏಕಾಂಗಿಯಾಗಿ ಇಂದು ನಂದಿ ಬೆಟ್ಟದ ಬಳಿ ತೆರಳಿದ್ರು. ಮಗ ಸೊಸೆ ಮಕ್ಕಳು ಅಂತ ಖುಷಿಯಾಗಿದ್ದ ಅವರಿಗೆ ಇಂದು ಮಕ್ಕಳ ವರ್ತನೆ ಪೂರ್ತಿಯಾಗಿ ಕಂಗೆಡಿಸಿತು. ಮಕ್ಕಳಿಂದ ಯಾವತ್ತೂ ಈ ತರಹದ ನಡವಳಿಕೆಯನ್ನು ಅವರು ನಿರೀಕ್ಷಿಸಿರಲಿಲ್ಲ. ಮಡದಿ ತೀರ್ಕೊಂಡ ನಂತರ ಮುಂದೆ ನನ್ನ ಸರ್ವಸ್ವವೇ ಮಕ್ಕಳು ಎಂದು ತಿಳಿದುಕೊಂಡಿದ್ದ ಅವರಿಗೆ ಈಗ ಸ್ವಲ್ಪ ದಿನದ ಹಿಂದೆ ಕಾಡಿದ ಒಂದು ರೋಗ ಮಕ್ಕಳ ಪಾಲಿಗೆ ತಂದೆಯನ್ನು ಮೂರನೆಯವರನ್ನಾಗಿಸಿತು. ತನ್ನ ಯೌವನಾವಸ್ಥೆಯಲ್ಲಿ ಮಕ್ಕಳಿಗಾಗಿ ಕಷ್ಟಪಟ್ಟು ಒಂದೊಂದು ರೂಪಾಯಿಯನ್ನು ಜೋಡಿಸಿ ಈಗ 3 ತಲೆಮಾರಿಗೆ ಆಗುವಷ್ಟು ಆಸ್ತಿ ಮಾಡಿದವರು, ವಯಸ್ಸು 60 ದಾಟಿದ್ದರೂ ಯುವಕರಂತೆ ಶ್ರದ್ಧೆ ನಿಷ್ಠೆಯಿಂದ ಇಂದಿಗೂ ತಮ್ಮ ಬಿಸ್ನೆಸ್ಗಾಗಿ ಶ್ರಮಿಸುತ್ತಿದ್ದವರು, ಯಾವತ್ತೂ ತನ್ನ ಬಗ್ಗೆ ಯೋಚನೆ ಮಾಡದೆ ಮನೆಯ ಏಳಿಗೆಗೆ ಶ್ರಮಿಸಿದ ವರ್ಮಾ ಅವರು ಇಂದು ಅಕ್ಷರಶಃ ಒಂಟಿಯಾಗಿದ್ರು. ಇಷ್ಟು ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ಅವರು ನಂದಿ ಬೆಟ್ಟದಲ್ಲಿ ಕೂತು ತನ್ನ ಬಗ್ಗೆ ಯೋಚನೆ ಮಾಡಿದ್ದರು. ಇದಕ್ಕೆ ಕಾರಣ ಅವರು ಹೆತ್ತ ಮಕ್ಕಳು ಹಾಗೂ ಸೊಸೆಯಂದಿರು. ಇತ್ತೀಚೆಗೆ 6 ತಿಂಗಳ ಹಿಂದೆ ವರ್ಮಾರವರ ಬಲಗಾಲಿನಲ್ಲಿ ಏನೋ ಒಂದು ಸಣ್ಣ ಗಾಯದ ಥರ ಆಗಿತ್ತು. ಅದು ಗಮನಕ್ಕೆ ಬಂದಿದ್ರೂ ಕೂಡ ಮನೆ ಆಫೀಸ್ ಅಂತ ತಿರುಗಾಡ್ತಾ ಇದ್ದ ವರ್ಮಾರವರು ಅದಕ್ಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ. 2-3 ದಿನದಲ್ಲಿ ಗಾಯ ವಾಸಿಯಾಗಬಹುದು ಅಂತ ಅಂದ್ಕೊಂಡಿದ್ರು. ಆದರೆ ಅದು ವಾಸಿಯಾಗುವ ಬದಲು ಮತ್ತೊಂದು ಕಾಲಿಗೂ ಹರಡಿತ್ತು. ನೋಡುತ್ತಿದ್ದಂತೆ ಒಂದೇ ವಾರದಲ್ಲಿ ಕೈ ಕಾಲು ಮುಖಗಳಿಗೆಲ್ಲ ಹರಡತೊಡಗಿತು. ತಕ್ಷಣ ಡಾಕ್ಟರ್ನನ್ನು ಭೇಟಿಯಾದರು. ಡಾಕ್ಟರ್ ಎಲ್ಲ ವಿಧದ ರಕ್ತ ಪರೀಕ್ಷೆ ಮಾಡಿ, ಇದು ಸಾಮಾನ್ಯವಾಗಿ ಹರಡುವಂತಹ ಚರ್ಮ ರೋಗ. ಆದರೆ ನೀವೇನು ಭಯ ಪಡಬೇಡಿ, ಇದಕ್ಕೆ ಈಗ ಸಾಕಷ್ಟು ಮದ್ದುಗಳು ಲಭ್ಯ ಇವೆ. ಎಷ್ಟು ಬೇಗ ಈ ರೋಗ ಹರಡುತ್ತೋ ಅಷ್ಟೇ ಬೇಗ ಗುಣನೂ ಆಗುತ್ತೆ. ಮಾತ್ರೆಗಳ ಜೊತೆಗೆ ಕೆಲವೊಂದು ಪಥ್ಯನೂ ಮಾಡಬೇಕಾಗುತ್ತೆ. ಹಾಗೆಯೇ ವಾರಕ್ಕೊಂದು ಸಲ ಆಸ್ಪತ್ರೆಗೆ ಬಂದು ತೋರಿಸಿ ಹೋಗಿ ಎಂಬಂತಹ ಸಲಹೆ ನೀಡ್ತಾರೆ. ಸರಿ ಎಂದು ಮನೆಗೆ ಬಂದ ವರ್ಮಾರವರು ಮನೆಯಲ್ಲಿ ಚಿಕ್ಕ ಮಕ್ಕಳು ಇರೋದ್ರಿಂದ ಅವರಿಗೆ ಕಾಯಿಲೆ ಹರಡಬಾರದೆಂಬ ಉದ್ದೇಶದಿಂದ ರೂಮ್ ಬಿಟ್ಟು ಹೊರ ಬರ್ತಾ ಇರಲಿಲ್ಲ. ಅಲ್ಲೇ ಟಿವಿ, ಬಾತ್ರೂಮ್ ಎಲ್ಲ ಫೆಸಿಲಿಟಿ ಇದ್ದಿದ್ರಿಂದ ಕೇವಲ ಊಟ ತಿಂಡಿನ ಮಾತ್ರ ರೂಮಿಗೆ ತರಿಸ್ತಾ ಇದ್ರು. ತಿಂದ ನಂತರ ಬಟ್ಟಲನ್ನು ತೊಳೆದು ಅಲ್ಲೇ ರೂಮಿನ ಹೊರಗಡೆ ಇರ್ತಾ ಇದ್ರು. ಹೀಗೆ ಯಾರ ಸಂಪರ್ಕಕ್ಕೂ ಬರದೆ ಎಷ್ಟೋ ಸಮಯದ ತನಕ ಒಬ್ಬಂಟಿಯಾಗಿ ರೂಮ್ನಲ್ಲಿ ಇರ್ತಾರೆ. ಆಸ್ಪತ್ರೆಗೆ ಹೋಗುವ ದಿನ ಮಾತ್ರ ಅವರ ಮುಖವನ್ನು ಕಾಣಬಹುದಾಗಿತ್ತು. ಯಾರ ಜೊತೆನೂ ಮಾತುಕತೆನೂ ಇರಲಿಲ್ಲ. ಮಗ ಸೊಸೆಯಂದಿರು ಕೂಡ ಅವರ ಜೊತೆ ಮಾತನಾಡುವ ಧೈರ್ಯ ಮಾಡಲಿಲ್ಲ. ಒಬ್ಬಂಟಿಯಾಗಿ ಸುಮಾರು ಹಗಲು ರಾತ್ರಿ ಕಳೆದರು. ಕೆಲವೊಂದು ಬಾರಿ ಈ ಕಾಯಿಲೆ ಬರುವುದಕ್ಕಿಂತ ಸತ್ತು ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸಿದ್ದು ಉಂಟು. ಈ 6 ತಿಂಗಳು ಅವರು ತುಂಬಾನೇ ನರಕಪಟ್ಟರು ಅಂತಾನೆ ಹೇಳಬಹುದು. ಈಗ ಗಾಯ ಎಲ್ಲ ವಾಸಿಯಾಗಿತ್ತು, ಆದರೆ ಅದರ ಕಲೆ ಮಾತ್ರ ಹಾಗೇ ಉಳಿದಿತ್ತು. ಇತ್ತೀಚೆಗೆ 1 ವಾರದ ಹಿಂದೆಯಷ್ಟೇ ಡಾಕ್ಟರ್ನ ಬಳಿ ಹೋದಾಗ ಡಾಕ್ಟರ್ ಅವರಲ್ಲಿ, ವರ್ಮಾರವರೇ, ನಿಮಗೆ ಬಂದಿರುವ ಈ ಚರ್ಮ ರೋಗದಿಂದ ಈಗ ನೀವು ಸಂಪೂರ್ಣವಾಗಿ ಗುಣಮುಖರಾಗಿದ್ದೀರಾ. ಇನ್ಮುಂದೆ ರೂಮಿನಲ್ಲಿ ಒಂಟಿಯಾಗಿ ಇರುವ ಅಗತ್ಯ ಇಲ್ಲ. ಈ ಗಾಯದ ಕಲೆಗಳು ಮಾಜಬೇಕಂದ್ರೆ ಕನಿಷ್ಠ 1-2 ವರ್ಷನಾದರೂ ಬೇಕು. ಅದಕ್ಕೆ ಒಂದು ಮುಲಾಮ್ ಕೊಡ್ತೀನಿ. ಪ್ರತಿದಿನ ರಾತ್ರಿ ಮಲಗುವಾಗ ಹಚ್ಚಿಕೊಳ್ಳಿ. ಕಲೆ ಇರುವ ಮಾತ್ರಕ್ಕೆ ಇದು ಮತ್ತೆ ಹರಡುತ್ತೆ ಎಂಬ ಭಯ ಬೇಡ, ನಿಶ್ಚಿಂತೆಯಾಗಿರಿ ಎಂದಾಗ ವರ್ಮಾರವರಿಗೆ ದೊಡ್ಡ ತಲೆಬಿಸಿ ಕಡಿಮೆಯಾಗಿತ್ತು. ತಾನು ವಾಸಿಯಾಗಿರುವುದನ್ನು ಮನೆ ಮಂದಿಗೆಲ್ಲ ತಿಳಿಸಬೇಕು, ಮುಂದೆ ಅವರ ಜೊತೆ ಸಂತೋಷವಾಗಿ ಕಾಲ ಕಳೆಯಬೇಕೆಂಬ ಉತ್ಸಾಹದಿಂದ ಕೈಯಲ್ಲಿ ಸ್ವೀಟ್, ಚಾಕ್ಲೇಟ್, ಹಣ್ಣು ಹಂಪಾಲು ಹಿಡಿದುಕೊಂಡು ಮನೆಯತ್ತ ಧಾವಿಸಿದ್ರು. ಮೊಮ್ಮಕ್ಕಳ ಕೈಯಲ್ಲಿ ಎಲ್ಲವನ್ನು ಕೊಟ್ಟು ಮಕ್ಕಳು ಹಾಗೂ ಸೊಸೆಯಂದಿರಲ್ಲಿ ಗುಣಮುಖವಾಗಿರುವುದನ್ನು ತಿಳಿಸ್ತಾರೆ. ಆ ಒಂದು ಕ್ಷಣಕ್ಕೆ ಅವರು ಖುಷಿಯನ್ನು ವ್ಯಕ್ತಪಡಿಸಿದ್ರೂ ಸಹ ಮನಸ್ಸಿನ ಒಂದು ಮೂಲೆಯಲ್ಲಿ ಇನ್ನೂ ವರ್ಮಾರವರನ್ನು ರೋಗಿಯಂತೆ ಕಾಣುತ್ತಿದ್ದರು.
ಪಾಪ ಇಷ್ಟು ದಿನ 4 ಗೋಡೆಗಳ ಮಧ್ಯೆ ಬಂದಿಯಾಗಿದ್ದ ವರ್ಮಾರವರಿಗೆ ಈಗ ಮೊಮ್ಮಕ್ಕಳ ಜೊತೆ ಆಟವಾಡಬೇಕೆಂಬ ಆಸೆ ಹಂಬಲ. ಆದರೆ ಸೊಸೆಯಂದಿರು ಮಾತ್ರ ಏನಾದರೂ ಒಂದು ನೆಪ ಹೇಳಿ ಮಕ್ಕಳನ್ನು ಅವರಿಂದ ದೂರ ಇಡ್ತಾ ಇದ್ರು. ಮೊಮ್ಮಕ್ಕಳು ತಾತನ ಬಳಿ ಓಡಿ ಬಂದರೆ ಸಾಕು, ತನ್ನ ಮಕ್ಕಳು ಕೂಡ ಏನೋ ಒಂದು ಕಾರಣ ಹೇಳಿ ಅವರನ್ನು ಆಚೆ ಕಳುಹಿಸುತ್ತಿದ್ರು. ಒಬ್ರು ಕೂಡ ಅವರ ಜೊತೆ ಕೂತು ಮಾತನಾಡುವುದಾಗ್ಲಿ ಅವರ ಕಷ್ಟ ಕೇಳುವುದಾಗ್ಲಿ ಮಾಡಲಿಲ್ಲ. ಬದಲಿಗೆ ಒಬ್ಬ ರೋಗಿಯನ್ನು ನೋಡುವ ದೃಷ್ಟಿಯಲ್ಲಿ ನೋಡ್ತಾ ಇದ್ರು. 4 ದಿನ ಕಳೆಯಿತು. ಮಕ್ಕಳು ಸೊಸೆಯಂದಿರಲ್ಲಿ ಏನೂ ಬದಲಾವಣೆ ಇಲ್ಲ. ಯಾರಿಗೂ ವರ್ಮರವರ ಜೊತೆ ಮಾತನಾಡುವುದಕ್ಕೂ ಇಷ್ಟ ಇರಲಿಲ್ಲ. ಅಂದು ಚಿಕ್ಕ ಮಗ ವಿಶಾಲ್ನ ಮಗಳು ಧೃತಿಯ ಬರ್ತ್ಡೇ. ಮನೆಯಲ್ಲಿಯೇ ಸೆಲೆಬ್ರೇಷನ್ ಮಾಡಲು ಎಲ್ಲಾನು ತಯಾರಿ ಮಾಡಿದ್ರು. ನೆಂಟರಿಷ್ಟರೆಲ್ಲರೂ ಆಗಮಿಸುವವರಿದ್ದರು. ವರ್ಮರವರು ಕೂಡ ಬಿಳಿ ಪೈಜಾಮ ಹಾಗೂ ಕುರ್ತಾ ಹಾಕಿ ಯಾರಿಗೂ ಕಮ್ಮಿ ಇಲ್ಲ ಎಂಬಂತೆ ರೆಡಿಯಾಗಿದ್ರು. ಬಟ್ಟೆ ಅವರ ಮೈಯಲ್ಲಿದ್ದ ಕಲೆಗಳನ್ನು ಮುಚ್ಚಿದ್ದರೂ ಕೂಡ ಮುಖದಲ್ಲಿ ಕಲೆಗಳು ಎದ್ದು ಕಾಣುತ್ತಿತ್ತು. ಅವರು ರೂಮಿನಿಂದ ಹೊರ ಬರ್ತಾ ಇದ್ದಂತೆ ಕಿರಿ ಸೊಸೆ ತನ್ನ ಗಂಡನಲ್ಲಿ, ಏನ್ರಿ 100 ಜನರ ಮಧ್ಯೆ ನಿಮ್ಮಪ್ಪ ಆ ಮುಖಾನ ಹಿಡಿದುಕೊಂಡು ಬಂದ್ರೆ ಸರಿ ಕಾಣುತ್ತಾ? ನಮಗೇ ಅಸಹ್ಯ ಆಗುತ್ತೆ ಅವರ ಮುಖ ನೋಡೋಕೆ. ಅಂಥದ್ರಲ್ಲಿ ಬರುವ ಗೆಸ್ಟ್ಗೆ ಮುಜುಗರ ಆಗದೇ ಇರುತ್ತಾ? ಅದಲ್ಲದೆ ಕೇಕ್ ಕಟ್ ಮಾಡುವಾಗ ಮುಂದೆ ಬಂದು ಮಗಳಿಗೆ ಕೇಕ್ ತಿನ್ನಿಸಿದರೆ ಏನ್ರಿ ಮಾಡೋದು? ಅವರ ರೋಗ ನಮಗೆ ಅಂಟಿಕೊಳ್ಳದಿದ್ರೆ ಸಾಕು. ಹೌದು ಕಣೆ, ನೀನು ಹೇಳ್ತಾ ಇರೋದು ನಿಜ. ನನ್ನ ಫ್ರೆಂಡ್ಸ್ನವರ ಮುಂದೆ ಅವಮಾನ ಬೇರೆ. ನಾನೇನಾದರೂ ಪ್ಲ್ಯಾನ್ ಮಾಡ್ತೇನೆ ಎಂದು ತಂದೆಯ ಬಳಿ ಹೋಗಿ, ಏನಪ್ಪ ತಲೆ ಬಾಚದೆ ಹಾಗೆ ಬಂದಿದ್ದೀರಾ? ಇಲ್ಲ ಕಣೋ, ಫುಲ್ ರೆಡಿಯಾಗಿಯೇ ಬಂದಿರೋದು. ಇಲ್ಲಪ್ಪ, ಸ್ವಲ್ಪ ಕನ್ನಡಿ ನೋಡ್ಕೊಂಡು ಬನ್ನಿ ಎಂದು ಅವರನ್ನು ಉಪಾಯದಿಂದ ರೂಮಿಗೆ ಹೋಗುವಂತೆ ಮಾಡಿದ. ಅವರು ರೂಮಿಗೆ ಹೋಗಿ ಕನ್ನಡಿ ನೋಡುವಷ್ಟರಲ್ಲಿ ಯಾರೋ ಬಾಗಿಲು ಮುಚ್ಚಿ ಚಿಲಕ ಹಾಕ್ಬಿಟ್ರು. ಚಿಕ್ಕ ಮಗ ವಿಶಾಲ್ ಹೆಂಡತಿಯನ್ನು ನೋಡಿ ಸಕ್ಸಸ್ ಎಂದ. ಮೇಲಿನ ಅಂತಸ್ತಿನಲ್ಲಿ ಅವರ ಕೋಣೆ ಇದ್ದಿದ್ರಿಂದ ಅವರು ಬಾಗಿಲು ಬಡಿಯುವ ಶಬ್ದ ಯಾರಿಗೂ ಕೇಳಿಸ್ಲಿಲ್ಲ. ಅದಲ್ಲದೆ ಅದಾಗಲೇ ಬರ್ತ್ಡೇ ಪಾರ್ಟಿ ಶುರುವಾಗಿತ್ತು. ಯಾರೋ ತಂದೆ ಎಲ್ಲಿ ಅಂದಾಗ ಅವರು ಫ್ರೆಂಡ್ಸ್ ಜೊತೆ ತಿರುಗಾಡಲು ಚೆನ್ನೈಗೆ ಹೋಗಿದ್ದಾರೆ, 2 ದಿನಗಳಲ್ಲಿ ಬರಬಹುದು ಎಂದು ಸಬೂಬು ಹೇಳ್ತಾರೆ. ಪಾರ್ಟಿ ಮುಗಿದು ಕಿರಿಮಗ ಮೆಲ್ಲನೆ ಬಾಗಿಲ ಚಿಲಕ ತೆಗೆದು, ಅಪ್ಪ ಹೊರಗಿನಿಂದ ಯಾರೋ ಚಿಲಕ ಹಾಕಿದ್ರು, ಈ ಮಕ್ಕಳ ಕೆಲಸನೇ ಇರಬೇಕು, ನೀವು ಬಾಗಿಲು ಬಡಿಯುವುದು ತಾನೆ. ಆದರೆ ಈ ಪಾರ್ಟಿ ಗದ್ದಲದಲ್ಲಿ ನೀವು ಬಾಗಿಲು ಬಡಿದಿದ್ದರೂ ನಮಗೆ ಕೇಳಿಸಿರ್ಲಿಕ್ಕಿಲ್ಲ ಅಂತ ಹೇಳ್ಕೊಂಡು ತಂದೆಯ ಉತ್ತರಕ್ಕೂ ಕಾಯದೆ ಅಲ್ಲಿಂದ ಕಾಲ್ಕಿತ್ತ. ಹಾಸಿಗೆ ಮೇಲೆ ಕುಳಿತ ವರ್ಮಾ ಅವರು ತುಟಿಕ್ ಪಿಟಿಕ್ ಅನ್ನಲಿಲ್ಲ. ಈ ಕೆಲಸ ಯಾರು ಮಾಡಿರುವುದು ಎಂಬುದು ಅವರಿಗೆ ಅದಾಗಲೇ ಮನವರಿಕೆಯಾಗಿತ್ತು. ಅಪ್ಪನ ಬಗ್ಗೆ ಕಾಳಜಿ ಇರುವವರಿಗೆ ಕೊನೆಯ ಪಕ್ಷ ಕೇಕ್ ಕಟ್ ಮಾಡುವಾಗಲಾದರೂ ನೆನಪಾಗಲ್ವೇ? ಅಷ್ಟು ದಡ್ಡರೆ ನನ್ನ ಮಕ್ಕಳು. ಅಯ್ಯೋ ದೇವ್ರೆ, ಎಂತಹ ಸ್ಥಿತಿ ತಂದ್ಬಿಟ್ಟೆ ನನಗೆ. ರೋಗ ವಾಸಿಯಾಗಿದ್ದರೂ ಮಕ್ಕಳು ಮಾತ್ರ ನನ್ನನ್ನು ನಂಬಲು ತಯಾರಿಲ್ಲ. ಸಾಕಿದ ಮಕ್ಕಳಿಗೆ ನಾನು ಭಾರವಾಗಿದ್ದೇನೆ ಎಂಬ 1000 ಪ್ರಶ್ನೆಗಳು ವರ್ಮಾರವರನ್ನು ಕಾಡುತ್ತಿತ್ತು. ಅದಾಗಲೇ ರಾತ್ರಿ 12 ಕಳೆದಿತ್ತು. ಊಟ ಮಾಡುವ ಮನಸ್ಸಿರಲಿಲ್ಲ. 1 ಲೋಟ ನೀರಾದರೂ ಕುಡಿಯೋಣ ಅಂತ ಅಡುಗೆ ಮನೆಯ ಕಡೆ ಹೆಜ್ಜೆ ಹಾಕ್ತಾರೆ. ನೀರು ಕುಡಿಯುತ್ತಾ ಅವರ ಗಮನ ಕಸದ ಬುಟ್ಟಿಯತ್ತ ಹೋಯಿತು. ತಾವು ಮಕ್ಕಳಿಗೆ ಪ್ರೀತಿಯಿಂದ ತಂದುಕೊಟ್ಟಿದ್ದ ತಿಂಡಿ, ಚಾಕ್ಲೇಟ್, ಫ್ರೂಟ್ಸ್ ಎಲ್ಲ ಕಸದ ಬುಟ್ಟಿಗೆ ಸೇರಿತ್ತು. ಹೇಗಾಗಿರಬೇಡ ಆ ವೃದ್ಧ ಜೀವಕ್ಕೆ. ಕೈ ನಡುಗುತ್ತಿತ್ತು, ಕಣ್ಣಿಂದ ನೀರು ಜಾರಿತ್ತು. ಅಲ್ಲಿಂದ ಹೊರಬರುವಾಗ ಮತ್ತೊಂದು ಆಘಾತ ಕಾದಿತ್ತು ಆ ಹಿರಿ ಜೀವಕ್ಕೆ. ಕೋಣೆಯಲ್ಲಿ ಕಿರಿ ಸೊಸೆ ಗಂಡನಲ್ಲಿ, ಏನ್ರಿ ಇನ್ನು ಎಷ್ಟು ದಿನ ಅಂತ ನಿಮ್ಮ ಅಪ್ಪನನ್ನು ಸಹಿಸೋದು? ನನಗಂತೂ ಅವರ ಕಣ್ಣು ತಪ್ಪಿಸಿ ಓಡಾಡುವುದು ಸಾಕಾಗಿ ಹೋಗಿದೆ. ಅದು ಇದು ಅಂತ ಕೇಳುವ ನೆಪದಲ್ಲಿ ನಮ್ಮ ಸುತ್ತಾನೇ ಇರ್ತಾರೆ. ಅವರ ಮುಖ ನೋಡುವಾಗಲೇ ಭಯ ಆಗುತ್ತೆ. ಆ ರೋಗ ನಮಗೆ ಅಂಟಿಕೊಂಡ್ರೆ ಅಂತ. ಆ ತಲೆ ಕೆಟ್ಟ ಡಾಕ್ಟ್ರೊಬ್ಬ ವಾಸಿಯಾಯಿತು ಅಂತ ಹೇಳೋಕೋ ನಿಮ್ಮಪ್ಪ ಕೇಳೋಕೋ ಸರಿಯಾಗಿದೆ. ನಿಮ್ಮಪ್ಪನಿಗೆ ದೇಹ ಬೆಳೆದಷ್ಟು ಬುದ್ಧಿ ಬೆಳೆದಿಲ್ಲ. ನಾವು ಇಲ್ಲೇ ಇದ್ರೆ ಜೀವನ ಪೂರ್ತಿ ಅವರು ನಮಗೆ ಗಂಟು ಬೀಳ್ತಾರೆ. ಅದೇ ನಿಮ್ಮ ಅಣ್ಣ ಅತ್ತಿಗೆ ಮಕ್ಕಳಿಗೆ ಸ್ಕೂಲ್ಗೆ ಹತ್ರ ಆಗುತ್ತೆ ಅಂತ ಅಲ್ಲೇ ಸ್ಕೂಲ್ ಪಕ್ಕದಲ್ಲಿರುವ ಫ್ಲ್ಯಾಟ್ನ ಖರೀದಿಸಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಒಂದು ವೇಳೆ ಅವರು ಇಲ್ಲಿಂದ ಹೋದರೆ ಈ ಮುದುಕ ಶಾಶ್ವತವಾಗಿ ನಮಗೆ ಗಂಟು ಬೀಳೋದಂತೂ ನಿಜ. ನೀವು ಹೇಗಾದರೂ ಮಾಡಿ ಅಪ್ಪನ ಆಸ್ತಿಯಲ್ಲಿ ಅರ್ಧ ಭಾಗನ ಆದಷ್ಟು ಬೇಗ ನಿಮ್ಮ ಹೆಸರಿಗೆ ಬರೆಸ್ಕೊಳ್ಳಿ. ಅಣ್ಣ ಅತ್ತಿಗೆ ಇಲ್ಲಿಂದ ಹೊರಡುವ ಮುಂಚೆ ನಾವು ಕೂಡ ಏನಾದರೂ ನೆಪ ಹೇಳಿ ಇಲ್ಲಿಂದ ಎಸ್ಕೇಪ್ ಆಗೋಣ. ಏನಂತೀರಿ? ಹೌದು ಕಣೆ, ನೀನು ಹೇಳ್ತಾ ಇರೋದು ಸರಿ. ಈ ಅಪ್ಪಂದು ಒಳ್ಳೆ ರಗಳೆ ಆಯಿತು. ಆ ಚರ್ಮ ರೋಗ ಬರುವುದಕ್ಕಿಂತ ಬೇರೆ ಯಾವುದಾದ್ರೂ ರೋಗ ಬಂದು ಟಿಕೆಟ್ ತಗೊಂಡಿದ್ರೆ ಇವತ್ತು ನಾವು ಅಣ್ಣ ತಮ್ಮ ಆಸ್ತಿನ ಭಾಗ ಮಾಡಿ ಆರಾಮವಾಗಿರಬಹುದಿತ್ತು.
ಮಗ ಸೊಸೆ ಆಡುತ್ತಿದ್ದ ಮಾತುಗಳು ಕಿವಿಗೆ ಬೀಳುತ್ತಿದ್ದಂತೆ ವರ್ಮಾರವರು ಪೂರ್ತಿಯಾಗಿ ಕುಸಿದು ಹೋಗ್ತಾರೆ. ಯಾರಿಗೋಸ್ಕರ ಜೀವನ ಪರ್ಯಂತ ಶ್ರಮಿಸಿದ್ರೋ ಅಂಥವರಿಗೆ ಇಂದು ತಾನು ಭಾರ ಆಗಿರುವುದನ್ನು ನೆನೆಸಿ ಆ ವೃದ್ಧ ಜೀವ ಕಣ್ಣೀರಿಡ್ತಾ ಇತ್ತು. ಸೊಸೆಯಂದಿರು ಎಷ್ಟಂದ್ರೂ ಬೇರೆ ಮನೆಯಿಂದ ಬಂದವರು, ಆದರೆ ತನ್ನ ಮಕ್ಕಳು ಈ ರೀತಿಯಾಗಿ ತನ್ನ ಸಾವನ್ನು ಬಯಸುತ್ತಿದ್ದಾರೆ ಎಂಬುದನ್ನು ಅವರು ಕನಸು ಮನಸ್ಸಿನಲ್ಲೂ ಊಹಿಸಿಕೊಂಡಿರಲಿಲ್ಲ. ಅಲ್ಲಿಂದ ಎದ್ದು ರೂಮಿಗೆ ಹೋದವರಿಗೆ ನಿದ್ದೆ ಹತ್ತಲಿಲ್ಲ. ಸೊಸೆ ಮಗ ಆಡಿದ ಒಂದೊಂದು ಮಾತುಗಳು ಕಿವಿಯಲ್ಲಿ ಮತ್ತೆ ಮತ್ತೆ ಅಪ್ಪಳಿಸುತ್ತಿತ್ತು. ತನ್ನ ಕೈಕಾಲು ಗಟ್ಟಿ ಇರುವಾಗಲೇ ನನ್ನ ಮಕ್ಕಳು ಈ ಥರ ನಡೆದುಕೊಳ್ತಿರ್ಬೇಕಾದ್ರೆ ನಾನೇನಾದರೂ ಹಾಸಿಗೆ ಹಿಡಿದ್ರೆ ನನ್ನ ಮಕ್ಕಳು ಮುಂದೆ ಚಾಕ್ರಿ ಮಾಡ್ತಾರಾ? ಆಗ ಎಲ್ಲರೂ ಇದ್ದೂ ಕೂಡ ಯಾರೂ ಇಲ್ಲದ ಗತಿ ಬರಬಹುದು. ಅದಕ್ಕಿಂತ ಆ ದೇವರು ನನಗೆ ಒಂದೇ ಸಲಕ್ಕೆ ಮರಣ ಕೊಟ್ಟಿದ್ದರೆ ಸಾಕಿತ್ತು. ಅವರ ಮುಂದಿನ ಕರಾಳ ದಿನಗಳು ಹೇಗಿರಬಹುದೆಂದು ಯೋಚಿಸಿದಷ್ಟು ಮೈಯೆಲ್ಲ ಕಂಪಿಸುತ್ತಿತ್ತು. ಯಾರಿಗೂ ಯಾರೂ ಇಲ್ಲ, ಬಂದದ್ದು ಒಬ್ಬಂಟಿ, ಹೋದದ್ದು ಒಬ್ಬಂಟಿ. ಆದರೆ ಅದರ ನಡುವಿನ ಈ ಜೀವನ ಮಾತ್ರ ಶೂನ್ಯ. ಇಂತಹ ಮಕ್ಕಳನ್ನು ಹೆರುವ ಬದಲು 4 ನಾಯಿಯನ್ನಾದರೂ ಸಾಕಿದ್ದರೆ ಅವುಗಳಾದರೂ ನಿಯತ್ತು ತೋರಿಸ್ತಾ ಇತ್ತು. ರಾತ್ರಿ ಇಡೀ ಯೋಚನೆಯಲ್ಲಿ ಮುಳುಗಿದ್ದವರು ಬೆಳಿಗ್ಗೆ ಎದ್ದು ಚಹಾ ತಿಂಡಿ ಏನೂ ಸೇರದೆ ಮನಸ್ಸಿನ ನೆಮ್ಮದಿಗಾಗಿ ನಂದಿ ಬೆಟ್ಟದತ್ತ ಮುಖ ಮಾಡಿದ್ರು. ನಿನ್ನೆ ಮಧ್ಯಾಹ್ನದಿಂದ ಖಾಲಿ ಹೊಟ್ಟೆಯಲ್ಲಿ ಇದ್ದುದರಿಂದನೋ ಏನೋ ಹೊಟ್ಟೆ ಚುರ್ರನ್ನುತ್ತಿತ್ತು. ಬೆಳಿಗ್ಗೆನೋ ತಿನ್ಬೇಕು ಅನಿಸ್ಲಿಲ್ಲ. ಅಲ್ಲೇ ಕುಡಿಯಲು ನೀರು ಸಿಗುತ್ತಾ ಅಂತ ಎದ್ದವರಿಗೆ ತಲೆ ಸುತ್ತು ಬಂದು ಕಣ್ಣು ಮಂಜಾಗಿ ಬಿದ್ದು ಬಿಟ್ರು. ಪಕ್ಕದಲ್ಲಿದ್ದವರೆಲ್ಲ ಓಡಿ ಹೋಗಿ ಏನಾಯ್ತೆಂತೂ ನೋಡಿದ್ರೆ ಹೊರತು ಯಾರೂ ಅವರ ನೆರವಿಗೆ ಬರಲಿಲ್ಲ. ಅವರ ಸುತ್ತಮುತ್ತ ಜನರು ಸುತ್ತುವರಿದಿದ್ದರು. ಗಾಳಿ ಆಡ್ತಾ ಇರಲಿಲ್ಲ. ದೂರದಲ್ಲಿ ಕೂತಿದ್ದ ಆ ಹೆಂಗಸು ಏನಾಯ್ತು ಎಂದು ಹತ್ತಿರ ಬಂದು ನೋಡಿದಾಗ ಯಾರೋ ಒಬ್ರು ತಲೆ ತಿರುಗಿ ಬಿದ್ದಿರುವುದು ಕಾಣಿಸುತ್ತೆ. ತಕ್ಷಣ ಮತ್ತೊಬ್ಬರಲ್ಲಿ ನೀರಿನ ಬಾಟಲ್ ತಗೊಂಡು ನೀರನ್ನು ವರ್ಮರವರ ಮುಖಕ್ಕೆ ಸಿಂಪಡಿಸಿದ್ರು. ಸುತ್ತುವರಿದಿದ್ದ ಜನರಲ್ಲಿ ಒಬ್ಬರಿಗೆ ಸಹಾಯ ಮಾಡಲಿಕ್ಕೆ ಆಗದಿದ್ರು ಕೈಕಟ್ಟಿಯನ್ನು ತಮಾಷೆ ನೋಡ್ತಾ ಇದ್ದೀರಾ, ನಡೀರಿ ಇಲ್ಲಿಂದ, ಸ್ವಲ್ಪ ಗಾಳಿಯಾದರೂ ಆಡ್ಲಿ ಅಂದ್ರು ತುಸು ಜೋರಾಗಿ. ನಿಧಾನಕ್ಕೆ ಸಾವರಿಸಿಕೊಂಡ ವರ್ಮರವರು ಅಲ್ಲೇ ಹಾಸು ಕಲ್ಲಿಗೆ ಹೊರಗಿದರು. ಆ ಹೆಂಗಸು ಅವರಿಗೆ ತಿನ್ನಲು ಏನಾದರೂ ತಂದು ಕೊಡೋಣ ಎಂದ್ರು ಅವಳಲ್ಲಿ ನಯಾ ಪೈಸೆ ಇರಲಿಲ್ಲ. ವರ್ಮರವರು ಬೀಳುವ ಹೊತ್ತಿಗೆ ಅವರ ಕಿಸೆಯಿಂದ ಪರ್ಸ್ ಕೆಳಗೆ ಜಾರಿತ್ತು. ಅದನ್ನು ಕಂಡವಳೆ ಅದರಿಂದ 20 ರೂಪಾಯಿ ತೆಗೆದು ಅಲ್ಲೇ ಪಕ್ಕದಲ್ಲಿದ್ದ ಸಣ್ಣ ಗೂಡಂಗಡಿಯಿಂದ 1 ಲೋಟ ಹಾಲು ಹಾಗೂ ಬ್ರೆಡ್ ತಂದುಕೊಟ್ಲು. ಅದನ್ನು ತಿಂದ ಮೇಲೆ ವರ್ಮರವರಿಗೆ ಸ್ವಲ್ಪ ತಾಕತ್ತು ಬಂದದ್ದು. ಆ ಹೆಂಗಸಿಗೆ ಕೃತಜ್ಞತೆ ಸಲ್ಲಿಸುತ್ತಾರೆ. ನಾನೇನು ಅಂತಹ ಉಪಕಾರ ಮಾಡಿಲ್ಲ ಸರ್, ನನ್ನ ಬಳಿ 1 ರೂಪಾಯಿನೂ ಇರಲಿಲ್ಲ. ಅದಕ್ಕೆ ಬಿದ್ದಿದ್ದ ನಿಮ್ಮ ಪರ್ಸ್ನಲ್ಲಿ 20 ರೂಪಾಯಿ ತೆಗೆದು ಬ್ರೆಡ್ ಹಾಲು ತಂದೆ. ತಗೊಳ್ಳಿ ನಿಮ್ಮ ಪರ್ಸ್. ಹೇಳದೆ ಕೇಳದೆ ನಿಮ್ಮ ಪರ್ಸು ಮುಟ್ಟಿದ್ದಕ್ಕೆ ಕ್ಷಮೆ ಇರಲಿ. ಅಯ್ಯೋ, ನೀವ್ಯಾಕಮ್ಮ ಕ್ಷಮೆ ಕೇಳ್ತೀರಾ? ನನಗೆ ತಾನೇ ತಂದುಕೊಟ್ಟಿರೋದು. ಹುಟ್ಟಿದ ಮಕ್ಕಳೇ ಇಡೀ ಆಸ್ತಿನ ನುಂಗಲು ನೋಡ್ತಾ ಇದ್ರೆ ನೀನು ಆ 20 ರೂಪಾಯಿಯ ಬಗ್ಗೆ ಯೋಚನೆ ಮಾಡ್ತೀಯ. ಎಂತಹ ವಿಪರ್ಯಾಸ ನೋಡು. ಆ ಹೆಂಗಸಿಗೆ ಅವರನ್ನು ನೋಡುವಾಗ ಅವರು ಗಾಢವಾದ ಚಿಂತೆಯಲ್ಲಿರುವುದಾಗಿ ಅನಿಸಿತು. ಸರ್, ಎಲ್ಲ ಆರಾಮ ತಾನೆ? ನಿಮ್ಮ ಮನೆಯವರ ಫೋನ್ ನಂಬರ್ ಇದ್ರೆ ಕೊಡಿ, ನಾನು ಫೋನ್ ಮಾಡಿ ಕರೆಸಿಕೊಳ್ಳುತ್ತೇನೆ. ವರ್ಮರವರು ಹುಸಿನಗೆ ಬೀರುತ್ತಾ, ನನಗೆ ನನ್ನವರು ಅಂತ ಯಾರೂ ಇಲ್ಲ. ನಾನೊಬ್ಬ ಮಕ್ಕಳು ಮೊಮ್ಮಕ್ಕಳು ಸೊಸೆಯಂದಿರು ಇದ್ರೂ ಕೂಡ ಅನಾಥ. ಸರ್, ನಿಮ್ಮ ಹೆಸರೇನು? ನಿಮ್ಮನ್ನು ನೋಡುವಾಗ ತುಂಬಾನೇ ಶ್ರೀಮಂತರು ಅಂತ ಅನಿಸುತ್ತೆ, ಅದಕ್ಕೆ ಕೇಳಿದೆ. ಹೌದು, ತುಂಬ ಶ್ರೀಮಂತ, ಆದರೆ ಹಣದಲ್ಲಿ ಮಾತ್ರ. ಸಂಸಾರದ ವಿಷಯದಲ್ಲಿ ನಾನು ಬಡವ. ನನ್ನ ಹೆಸರು ರಾಮ್ ವರ್ಮಾ ಅಂತ. ಆ ಹೆಂಗಸು 1 ಸೆಕೆಂಡ್ ಏನನ್ನೋ ಯೋಚನೆ ಮಾಡಿ, ರಾಮ್ ವರ್ಮಾ ಅಂದರೆ ಅದೇ ವರ್ಮಾ ಗ್ರೂಪ್ ಆಫ್ ಇಂಡಸ್ಟ್ರಿ ನಿಮ್ದೇನಾ? ಹೌದಮ್ಮ. ಸರ್, ನನ್ನ ಮಗ ನಿಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಆದರೆ ಈಗ ಕೆಲಸ ಬಿಟ್ಟು 2 ವರ್ಷ ಆಯಿತು. ಹೆಸರು ಕುಮಾರ್ ಅಂತ. ನಿಮಗೆ ಗೊತ್ತಿರಲಿಕ್ಕಿಲ್ಲ ಬಿಡಿ. ಲಕ್ಷಾಂತರ ಮಂದಿಗೆ ಅನ್ನ ಹಾಕುವವರು ನೀವು. ಅದರಲ್ಲಿ ನನ್ನ ಮಗ ಕೂಡ ಒಬ್ಬ. ಆದರೆ ನನ್ನ ಮಗ ಹೇಳ್ತಾ ಇದ್ದ ನಿಮ್ಮದು ಕೂಡು ಕುಟುಂಬ, ತುಂಬ ಶ್ರೀಮಂತರು ಅಂತ. ಆದರೆ ನೀವು ಯಾರೂ ಇಲ್ಲ ಅನ್ನುತ್ತಿದ್ದೀರಾ. ನಾನು ಹೀಗೆ ಕೇಳ್ತಾ ಇದ್ದೇನೆ ಎಂದು ಬೇಜಾರು ಮಾಡ್ಕೋಬೇಡಿ. ಮನೆಯಲ್ಲಿ ಏನಾದರೂ ಸಮಸ್ಯೆನಾ? ನಿಮಗೆ ಹೇಳಬೇಕು ಅನಿಸಿದ್ರೆ ಮಾತ್ರ ಹೇಳಿ. ವರ್ಮರವರು ಉಸಿರನ್ನು ಹೊರಬಿಡುತ್ತಾ, ನನ್ನ ಹೆಂಡತಿ ಹಾಗೂ ನಾನು ಸೇರಿ ಕಷ್ಟಪಟ್ಟು ಬೆಳೆಸಿದ ಕಂಪ್ನಿ ಇದು. 5 ವರ್ಷದ ಹಿಂದೆ ಅವಳು ನನ್ನನ್ನು ಬಿಟ್ಟು ಹೋದ್ಲು. ಸದಾ ಬ್ಯುಸಿಯಾಗಿ ಮಕ್ಕಳ ಒಳಿತಿಗಾಗಿ ಹಗಲು ರಾತ್ರಿ ಎನ್ನದೇ ದುಡಿದೆವು. ನಿಮ್ಮ ಮಗ ಹೇಳಿದ ಹಾಗೆ ನಮ್ಮದು ಕೂಡು ಕುಟುಂಬ, ಸಿರಿತನ ಎಲ್ಲ ಇದ್ದ ಮನೆ. ಆದರೆ ಇವಾಗ ಸೊಸೆಯಂದಿರು ಬಂದಮೇಲೆ ಮಕ್ಕಳಿಗೆ ಈ ಹಿರಿ ಜೀವದ ಅಗತ್ಯವಿಲ್ಲ. ಮನೆಯಲ್ಲಿ ಇದ್ರೂ ಇಲ್ಲದಿದ್ರೂ ಒಂದೇ ಅವರಿಗೆ. ನಾನ್ ಬೇಡ, ಆದರೆ ನನ್ನ ದುಡ್ಡು ಆಸ್ತಿ ಬೇಕು.
ಹುಟ್ಟಿಸಿದ ಮಕ್ಕಳಿಗೆ ಈ ತಂದೆಯ ಸಾವು ನೋಡುವ ಬಯಕೆ, ಅಂಥದ್ದರಲ್ಲಿ ಸಿರಿತನ ಇದ್ರೆಷ್ಟು ಬಿಟ್ಟರೆಷ್ಟು ಎನ್ನುತ್ತಾ ತಾನು ಅನುಭವಿಸಿದ ನೋವನ್ನು ಮಹಿಳೆಯಲ್ಲಿ ತೋಡಿಕೊಂಡರು. ತಾನು ಅನುಭವಿಸಿದ ವೇದನೆ ಜೊತೆಗೆ ತನ್ನ ಕಥೆಯನ್ನೆಲ್ಲ ಅವರ ಜೊತೆ ಹಂಚಿಕೊಂಡು ತಕ್ಕ ಮಟ್ಟಿಗೆ ಮನಸ್ಸಿನ ಭಾರ ಇಳಿಸಿದ್ದರು ವರ್ಮಾರವರು. ಅಸಲಿಗೆ ಆ ಹೆಂಗಸಿನ ಹೆಸರು ವಿಶಾಲಾಕ್ಷಿ. ವರ್ಮಾರವರ ಈ ಪರಿಸ್ಥಿತಿ ನೋಡಿ ಅವರಿಗೆ ಮರುಕ ಹುಟ್ಟದೇ ಇರಲಿಲ್ಲ. ಲಕ್ಷಾಂತರ ಮಂದಿಗೆ ಅನ್ನ ಹಾಕಿದ ದೇವರು ಇಂದು ಒಂಟಿಯಾಗಿ ಇರುವುದನ್ನು ನೋಡಿ ತನ್ನ ಕಷ್ಟ ಯಾವ ಲೆಕ್ಕ ಅನಿಸಿತು. ಸ್ವಲ್ಪ ಹೊತ್ತು ಇಬ್ಬರ ನಡುವೆ ಮೌನ ಆವರಿಸಿತು. ಕೊನೆಗೆ ವರ್ಮಾರವರು ಮೌನ ಮುರಿದು, ನೀವಿಲ್ಲಿಗೆ ಒಬ್ಬರೇ ಬಂದಿರೋದಾ? ಎಲ್ಲಿ ನಿಮ್ಮ ಮನೆಯವರು ಯಾರೂ ಕಾಣಿಸುತ್ತಿಲ್ಲ? ವಿಶಾಲಾಕ್ಷಿಯವರು ನಗುತ್ತಾ, ಸರ್, ನಾನು ನನ್ನ ಕಷ್ಟನೇ ಹೆಚ್ಚು ಅಂತ ಇಲ್ಲಿಗೆ ಸಾಯೋಕೆ ಬಂದವಳು. ಈಗ ನಿಮ್ಮ ಕತೆ ಕೇಳಿ ನಾನು ನೀವು ಒಂದೇ ದೋಣಿಯಲ್ಲಿ ಸಾಗುವ ಪ್ರಯಾಣಿಕರು ಅನ್ನೋದು ತಿಳಿಯಿತು. ನಾನು ಕೂಡ ನನ್ನ ಜೀವನದಲ್ಲಿ ನೊಂದವಳೆ. ಕಟ್ಟಿಕೊಂಡ ಗಂಡ ಅನಾರೋಗ್ಯದಿಂದ ಮದುವೆಯಾಗಿ 8 ವರ್ಷಕ್ಕೆ ಶಿವನ ಪಾದ ಸೇರಿದ. ಮನೆಯ ಪಕ್ಕದಲ್ಲಿದ್ದ ಅಂಗನವಾಡಿಯಲ್ಲಿ ಪಾಠ ಮಾಡುತ್ತಾ ನನ್ನ 2 ಮಕ್ಕಳನ್ನು ಸಾಕಿ ದೊಡ್ಡವರನ್ನಾಗಿ ಮಾಡಿದೆ. ಆದರೆ ಆ ವಿಧಿ ಕಷ್ಟಪಟ್ಟು ಸಾಕಿದ ಮಕ್ಕಳೇ ತಾಯಿಯನ್ನು ತಂದು ಬೀದಿಗೆ ನಿಲ್ಲಿಸುವಷ್ಟು ಕ್ರೂರತೆ ಮೆರೆಯುತ್ತೆ ಅಂತ ಗೊತ್ತಿರಲಿಲ್ಲ. ಹಾಗೇನಾದರೂ ಗೊತ್ತಿದ್ರೆ ಹಾಲು ಕುಡಿಸುವ ಬದಲು ವಿಷ ಕೊಟ್ಟು ಆವತ್ತೇ ಸಾಯಿಸಿಬಿಡ್ತಾ ಇದ್ದೆ. ದುಡಿದಿದ್ದರಲ್ಲಿ ಪೈಸೆ ಕೂಡಿಟ್ಟು ಮಕ್ಕಳಿಗೆ ಓದಿಸಿದೆ. ಜೊತೆಗೆ ಮಗಳ ಮದುವೆ ಕೂಡ ಮಾಡಿಸಿದೆ. ಚಿಕ್ಕವ ಕುಮಾರ ನಿಮ್ಮ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಯಾವುದೋ ಬೇರೆ ಜಾತಿಯ ಹುಡುಗಿಯ ಜೊತೆ ಪ್ರೀತಿ ಮಾಡಿ ಹೇಳದೆ ಕೇಳದೆ ಮದುವೆ ಮಾಡಿಕೊಂಡು ಮನೆಗೆ ಕರೆದುಕೊಂಡು ಬಂದ. ಇದ್ದೊಬ್ಬ ಮಗನನ್ನು ದೂರ ಮಾಡಲು ಮನಸ್ಸು ಒಪ್ಪದೆ ಅವರನ್ನು ಸ್ವೀಕರಿಸಿದೆ. ಅದೇ ನಾನು ಮಾಡಿದ ಮೊದಲ ತಪ್ಪು. ಆ ನನ್ನ ಸೊಸೆ ಏನೋ ಮೋಡಿ ಮಾಡಿ ನನ್ನ ಮಗನನ್ನು ಬುಟ್ಟಿಗೆ ಬೀಳಿಸಿದ್ದಲ್ಲದೆ ಪ್ರೀತಿ ಕಾಳಜಿಯ ನಾಟಕವಾಡಿ ನನ್ನನ್ನು ಅವಳ ಕೈಗೊಂಬೆಯಂತೆ ಮಾಡಿದ್ಲು. ಕೊನೆಗೆ ಮಗನ ಮೂಲಕ ಏನೋ ಬಿಸ್ನೆಸ್ ಮಾಡಬೇಕು, ಅದಕ್ಕೆ 50 ಲಕ್ಷ ಬೇಕು, ಈ ಮನೇನ ಅಡ ಇಡೋಣ ಅಂತ ಹೇಳಿಸಿದ್ಲು. ಮುಂದೆ ಮಗ ಚೆನ್ನಾಗಿದ್ರೆ ಸಾಕು ಅಂತ ನಾನು ಹಿಂದೆ ಮುಂದೆ ನೋಡದೆ ಆಸ್ತಿನ ಅಡ ಹಾಕಿದೆ. ಅವರು ಬಂದ ದುಡ್ಡಿನಲ್ಲಿ ಫ್ಲ್ಯಾಟ್ ತಗೊಂಡು ಜುಮ್ ಅಂತ ಹಾಯಾಗಿದ್ದಾರೆ. 6 ತಿಂಗಳು ಬಿಟ್ಟು ಬ್ಯಾಂಕಿನವರು ಮನೆಗೆ ಬಂದು ಮನೇನ ಜಪ್ತಿ ಮಾಡಿದಾಗಲೇ ಗೊತ್ತು ಗಂಡ ಹೆಂಡತಿ ಸೇರಿ ಮಾಡಿದ ಕಿತಾಪತಿ. ನಾನು ಎಷ್ಟು ಅರಚಾಡಿದರೂ ಪ್ರಯೋಜನವಾಗದೆ ಬೀದಿಗೆ ಬಂದೆ. ಅವರು ಹೊಸದಾಗಿ ತಗೊಂಡ ಫ್ಲ್ಯಾಟ್ಗೆ ಗೃಹ ಪ್ರವೇಶ ಮಾಡಿದ್ರು. ನನ್ನನ್ನು ಬನ್ನಿ ಅಂತ ಬಾಯಿ ಮಾತಿಗೂ ಕರೆಯಲಿಲ್ಲ ನನ್ನ ಮಗ. ಗತಿಯಿಲ್ಲದೆ ಮಗಳ ಮನೆಗೆ ಹೋದರೆ ಇದ್ದ ಬದ್ದ ಆಸ್ತಿಯನ್ನೆಲ್ಲ ಅಡ ಹಾಕುವಾಗ ಈ ಮಗಳು ನೆನಪಿಗೆ ಬಂದಿಲ್ಲ. ಈಗ ಬೀದಿಗೆ ಬಿದ್ದಿರುವಾಗ ಮಗಳು ನೆನಪಿಗೆ ಬಂದ್ಲ. ಹೋಗು ನಿನ್ನ ಮಗ ಸೊಸೆಯ ಬಳಿನೇ. ನಾನು ನನ್ನ ಗಂಡನ ಮನೆಯಲ್ಲಿ ಆರಾಮವಾಗಿದ್ದೇನೆ. ನಿನ್ನಿಂದ ಮುಂದೆ ನನ್ನ ಸಂಸಾರ ಹಾಳಾಗುವುದು ಬೇಡ ಎಂದು ಮುಖಕ್ಕೆ ಹೊಡೆದಂತೆ ಹೇಳಿ ಬಾಗಿಲು ಹಾಕಿಬಿಟ್ಲು. ದಿಕ್ಕು ದಿಸೆ ಇಲ್ಲದೆ 4 ದಿನ ಊರು ಸುತ್ತಿದೆ. ಕೊನೆಗೂ ಈ ಜೀವ ಭೂಮಿಗೆ ಭಾರ ಅನಿಸಿತು. ಅದಕ್ಕೆ ಸಾಯೋಣ ಅಂತ ಇಲ್ಲಿಗೆ ಬಂದೆ. ನನ್ನ ಕರ್ಮ. ಎಷ್ಟೇ ಧೈರ್ಯ ಮಾಡಿಕೊಂಡ್ರೂ ಸಾಯಲು ಧೈರ್ಯನೂ ಬರ್ತಾ ಇಲ್ಲ. ಅಷ್ಟೊತ್ತಲ್ಲಿ ನಿಮಗೆ ಹೀಗಾಯ್ತು. ವರ್ಮಾ ಅವರು, ನನ್ನ ಸಮಸ್ಯೆನೇ ದೊಡ್ಡದು ಅಂದರೆ ನೀವು ನನಕ್ಕಿಂತ ಆಳದಲ್ಲಿದ್ದೀರ. ವೃದ್ಧಾಪ್ಯದಲ್ಲಿ ಮಕ್ಕಳು ನಮ್ಮ ಜೊತೆ ಇರಲ್ಲ ಅನ್ನೋದು ಮತ್ತೆ ಸಾಬೀತಾಯಿತು ಬಿಡಿ. ಸದ್ಯಕ್ಕೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಸಾಯುವ ಯೋಚನೆ ಇನ್ನೂ ಇದೆಯಾ? ಅಥವಾ ನನ್ನಂಥವರು ತುಂಬ ಜನ ಇದ್ದಾರೆ ಅಂತ ಸಮಾಧಾನ ಪಟ್ಟು ಬದುಕುವ ಛಲ ಮೂಡಿದೆಯಾ? ಗೊತ್ತಿಲ್ಲ ಸರ್. ದೇವರು ಹೇಗೆ ಆಡಿಸುತ್ತಾನೋ ಹಾಗೆ ಆಡೋದು ಅಷ್ಟೇ. ನನ್ನ ಜೊತೆ ಬರ್ತೀರಾ ವಿಶಾಲಾಕ್ಷಿಯವರೇ ಎಂದು ನೇರವಾಗಿ ಕೇಳಿದ್ರು ವರ್ಮಾರವರು. ಎಲ್ಲಿಗೆ ಸರ್? ನೀವು ಮೊದಲು ನನ್ನನ್ನು ಸರ್ ಅಂತ ಕರೆಯುವುದನ್ನು ಬಿಡಿ. ನನ್ನ ಹೆಸರು ರಾಮ್ ವರ್ಮಾ. ರಾಮ್ ಅನ್ನಿ ಸಾಕು. ಸರಿ ರಾಮ್ ಅವರೇ, ಆದರೆ ನಿಮ್ಮ ಜೊತೆ ನಾನು ಹೇಗೆ ಬರುವುದು? ಅದೇ ದೇವರು ಕೊಟ್ಟ ಆ 2 ಕಾಲಿನಲ್ಲಿ ನಡೆದುಕೊಂಡು ಬಂದರೆ ಸಾಕು ಬಿಡಿ. ಏನು ತಮಾಷೆ ಮಾಡ್ತಾ ಇದ್ದೀರಾ? ಇನ್ನೇನು ವಿಶಾಲಾಕ್ಷಿಯವರೇ, ಇಬ್ಬರು ಮುಳುಗಲು ಸಿದ್ಧರಿದ್ದೇವೆ. ಇಬ್ಬರಿಗೂ ಯಾರ ಆಸರೇನೂ ಇಲ್ಲ. ನಾವ್ಯಾಕೆ ಪರಸ್ಪರರಿಗೆ ಆಸರೆಯಾಗಬಾರ್ದು? ಜೀವನ ಇನ್ನೂ ಇದೆ. ಬನ್ನಿ, ನನ್ನ ಮನೆ ಅಲ್ಲ ನಮ್ಮನೆಗೆ ಹೋಗೋಣ. ಆದರೆ ಅಲ್ಲಿ ನಿಮ್ಮ ಮಕ್ಕಳು ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡ್ರೆ ಯಾರು ಏನಾದರೂ ಅಂದುಕೊಳ್ಳಲಿ. ನನಗೆ ನೀವು, ನಿಮಗೆ ನಾನು ಅಷ್ಟೇ. ಈ ಇಳಿ ವಯಸ್ಸಿನಲ್ಲಿ ನಾವು ಸಂಗಾತಿಗಳಾಗಿ ಒಬ್ಬರಿಗೊಬ್ಬರು ಆಧಾರವಾಗಿರೋಣ. ವಿಶಾಲಾಕ್ಷಿಯವರು ಯಾವುದರ ಬಗ್ಗೆನೂ ಯೋಚನೆ ಮಾಡದೆ ತಕ್ಷಣಕ್ಕೆ ಹ್ಞೂ ಎಂದು ಬಿಟ್ಟರು. ಯೋಚನೆ ಮಾಡಿದಷ್ಟು ಗೊಂದಲ ಜಾಸ್ತಿ ಆಗುತ್ತೆ.
ನಮ್ಮವರು ಅಂದುಕೊಂಡವರೆಲ್ಲ ನಡು ನೀರಲ್ಲಿ ಕೈ ಬಿಟ್ಟಾಗ ಆ ದೇವರು ನನಗೆ ಬದುಕಲು ಇನ್ನೊಂದು ಅವಕಾಶ ಕೊಟ್ಟಿದ್ದಾನೆ. ಅವರು ತೋರಿಸಿದ ದಾರಿಯಲ್ಲಿ ನಡೆಯೋದು, ಮುಂದೆ ಏನಾಗುತ್ತೋ ಆಗಲಿ ಎಂದು ವರ್ಮಾ ಅವರ ಜೊತೆ ಮನೆಯ ಕಡೆ ಹೆಜ್ಜೆ ಹಾಕ್ತಾರೆ. ಯಾರೋ ಇಬ್ರು ಎಲ್ಲಿಂದಾನೋ ಬಂದು ನಂದಿ ಬೆಟ್ಟದ ಮೇಲೆ ತಮ್ಮ ನೋವನ್ನು ಹಂಚಿಕೊಂಡು ಈಗ ಜೀವನ ಪೂರ್ತಿ ಜೊತೆಯಾಗಿರಲು ಹೊರಟರು. ಮನೆಗೆ ಬರ್ತಾ ಇದ್ದಂತೆ ಮಕ್ಕಳು ಸೊಸೆಯಂದಿರು ಪ್ರಶ್ನೆಗಳ ಸುರಿಮಳೆ. ಯಾರಿಗೂ ಉತ್ತರ ಕೊಡುವ ಅವಶ್ಯಕತೆ ಇಲ್ಲ ಎಂದು ವರ್ಮಾ ಅವರು ವಿಶಾಲಾಕ್ಷಿಯವರನ್ನು ಕರೆದುಕೊಂಡು ಸೀದಾ ರೂಮಿಗೆ ಹೋದರು. ಮರುದಿನ ಮನೆಯ ಇಡೀ ಜವಾಬ್ದಾರಿಯನ್ನು ವಿಶಾಲಾಕ್ಷಮ್ಮನವರು ವಹಿಸಿಕೊಂಡ್ರು. ಸೊಸೆಯಂದಿರಿಗೆ ಇರಿಸು ಮುರಿಸು ಶುರುವಾದರೂ ಇಬ್ಬರು ಕ್ಯಾರೆ ಅನ್ನಲಿಲ್ಲ. ಮನೆಯ ಎಲ್ಲ ಆಸ್ತಿನ ವಿಶಾಲಾಕ್ಷಮ್ಮ ಹಾಗೂ ತನ್ನ ಹೆಸರಿಗೆ ಮಾಡಿದ್ದಲ್ಲದೆ ಇಂಡಸ್ಟ್ರಿಯನ್ನು ಕೂಡ ತನ್ನ ಗೆಳೆಯನಿಗೆ ಒಪ್ಪಿಸಿದರು. ಒಂದು ನಯಾ ಪೈಸೇನು ಮಕ್ಕಳಿಗೆ ಕೊಡಲಿಲ್ಲ. ಇನ್ನೊಬ್ಬರ ಕೈ ಕೆಳಗೆ ದುಡಿಯಲು ಇಷ್ಟಪಡದ ಮಕ್ಕಳು ಆಫೀಸ್ ಬಿಟ್ಟು ಮನೆಗೆ ಬಂದು ಅಪ್ಪನನ್ನು ತರಾಟೆಗೆ ತಗೊಂಡ್ರು. ಆಗ ವರ್ಮಾರವರು ಹೇಳಿದ್ದು ಒಂದೇ ಒಂದು ಮಾತು, ಈ ಮನೆಯಲ್ಲಿ ಇಷ್ಟ ಇದ್ರೆ ಇರಬಹುದು, ಇಲ್ಲಾಂದ್ರೆ ನಿಮ್ಮ ಗಂಟು ಮೂಟೆ ಕಟ್ಟಿ ಇಲ್ಲಿಂದ ಹೋಗಬಹುದು. ನಿಮ್ಮ ಯಾರೊಬ್ಬರ ಆಸರೆ, ಕಾಳಜಿ, ನಾಟಕದ ಪ್ರೀತಿ ನನಗೆ ಬೇಕಾಗಿಲ್ಲ. ಏನಪ್ಪ ನೀವು ಈ ವಯಸ್ಸಿನಲ್ಲಿ ಯಾರೋ ಹೆಂಗಸನ್ನು ಮನೆಗೆ ತಂದು ಇಟ್ಟುಕೊಂಡಿದ್ದಲ್ಲದೆ ನಮ್ಮನ್ನೇ ಮನೆ ಬಿಟ್ಟು ಹೋಗಿ ಅಂತೀರಾ? ಮಕ್ಕಳು ಮರಿ ಇರುವ ಮನೆ ಇದು. ಮುಂದೆ ಅವರಿಗೆ ಏನ್ ಸಂದೇಶ ತಿಳಿಸಲು ಹೊರಟಿದ್ದೀರಾ? ವಿಶಾಲು ಯಾರೂ ಅಲ್ಲ, ನನ್ನ ಸಂಗಾತಿ. ಅದು ನಿಮಗೆ ಬೇಡವಾದ ವಿಷಯ. ಅದೇನಂದೆ? ಮಕ್ಕಳು ಮರಿಗೆ ಏನ್ ಸಂದೇಶ ತಿಳಿಸ್ತಾ ಇದ್ದೇವಾ? ನೀವು ನಿಮ್ಮ ತಂದೆನ ಹೇಗೆ ನೋಡ್ಕೊಂಡಿದ್ದೀರಿ ಅನ್ನುವ ಪರಿಜ್ಞಾನ ನಿಮಗಿದೆಯಾ? ಮುಂದೆ ನಿಮ್ಮ ಮಕ್ಕಳು ಅದನ್ನೇ ಕಲಿತು ನಿಮ್ಮ ಜೊತೇನು ಹಾಗೆಯೇ ನಡೆದುಕೊಂಡರೆ ಅದಕ್ಕೆ ಯಾರ್ ಹೊಣೆ? ನೀವೇ ತಾನೆ. ನೀವು ಕೊಟ್ಟಿರುವ ಸಂದೇಶನೇ ಅಲ್ವಾ ಅವರು ಪಾಲಿಸೋದು. ದೊಡ್ಡಮಗ, ಅಪ್ಪ ಅದೆಲ್ಲ ನಮಗೆ ಗೊತ್ತಿಲ್ಲ. ಆ ಹೆಂಗಸು ಈ ಮನೆಯಲ್ಲಿ ಇರಬಾರ್ದು ಅಷ್ಟೇ. ಈ ಮನೆಯಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು ಅಂತ ಹೇಳೋಕೆ ನೀನ್ ಯಾರಪ್ಪ? ಹೇಗೂ ಹೊಸ ಫ್ಲ್ಯಾಟ್ ತಗೊಳ್ಳುವವರಲ್ವಾ? ಮನೆ ಬಿಟ್ಟು ಹೋಗುವವರಿಗೆ ಚಿಂತೆ ಯಾಕೆ? ನಾನು ಏನಾದರೂ ಮಾಡಿಕೊಳ್ಳುತ್ತೇನೆ. ಆಗ್ಲೇ ಹೇಳ್ದೆ ತಾನೆ, ನಿಮಗೆ ಇರೋಕೆ ಇಷ್ಟ ಇದ್ರೆ ಇರಿ, ಇಲ್ಲಾಂದ್ರೆ ಬಾಗಿಲು ತೆರೆದಿದೆ, ನೀವು ಹೊರಡಬಹುದು. ಇದು ನಾನು ಕಷ್ಟಪಟ್ಟು ಕಟ್ಟಿದ ಮನೆ. ಹಾಗೆಯೇ ನೀವು ಕೂಡ ನಿಮ್ಮನೇನ ಈಗಲೇ ಮಾಡಿಟ್ಕೊಳ್ಳಿ. ಕೊನೆಗಾಲದಲ್ಲಿ ನಿಮ್ಮ ಮಕ್ಕಳು ನಿಮ್ಮನ್ನು ನೋಡಿಕೊಳ್ಳುತ್ತಾರೆ ಅನ್ನುವ ಯಾವ ಗ್ಯಾರಂಟಿನೂ ಇಲ್ಲ ಎಂದು ನಗುತ್ತಾ ಹೇಳ್ತಾರೆ. ಅಪ್ಪ ಇನ್ನು ನಮ್ಮ ಮಾತು ಕೇಳಲ್ಲ. ಒಂದ್ ಕಡೆ ಕೆಲಸ ಇಲ್ಲ, ಇನ್ನೊಂದು ಕಡೆ ಮನೆ ಬಿಟ್ಟು ಹೋದ್ರೆ ನಾವು ಬೀದಿಗೆ ಬರುತ್ತೇವೆ ಎಂದು ಮಕ್ಕಳು ಸೊಸೆಯಂದಿರು ಮನೆಯಲ್ಲಿರಲು ನಿರ್ಧಾರ ಮಾಡ್ತಾರೆ. ವಿಧಿ ಇಲ್ಲದೆ ಅಪ್ಪನ ಬಳಿ ಕ್ಷಮೆ ಕೇಳಿದ್ರು. ಆದರೆ ವರ್ಮಾರವರಿಗೆ ಮಕ್ಕಳಿಂದ ಆದ ನೋವು ಕ್ಷಮಿಸುವಂಥದ್ದಲ್ಲ. 3 ಹೊತ್ತು ತಿನ್ನೋಕೆ ಏನೂ ಕಡಿಮೆ ಮಾಡಲಿಲ್ಲ ವರ್ಮಾರವರು. ಆದರೆ ಬೇರೆ ಖರ್ಚಿಗೆ ಮಕ್ಕಳಿಗೆ ಅವರಿಂದ 1 ಪೈಸೇನೂ ಸಿಗಲಿಲ್ಲ. ತಾವೇ ಕಷ್ಟಪಟ್ಟು ಇನ್ನೊಬ್ಬರ ಕೈ ಕೆಳಗೆ ದುಡಿಯಲೇಬೇಕಾಯಿತು. ಈಗ ಮನೆಯಲ್ಲಿ ಸೊಸೆಯಂದಿರ ದರ್ಪನೂ ನಡೆಯದೆ ಬೆಕ್ಕಿನಂತೆ ಸುಮ್ಮನಿದ್ದರು. ವಿಶಾಲಾಕ್ಷಿ ಹಾಗೂ ವರ್ಮಾರವರು ಪರಸ್ಪರರನ್ನು ಅರ್ಥ ಮಾಡಿಕೊಂಡು ಇಳಿ ವಯಸ್ಸಿನಲ್ಲಿ ಸಂಗಾತಿಗಳಾದರು. ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಕೊಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.